ಸರ್ಕಾರಿ ದವಾಖಾನೆಗಳಿಗೆ ಹೋಗೋದಪ್ಪ ಅಂದ್ರೆ ಭಯ ಆತಂಕ ಸರಿ ಅದನ್ನು ಇಲ್ಲವೋ ಅಂತೇಳಿ. ಅದರಲ್ಲೂ ಬಾಣಂತಿಯರಂತೂ ಆದಷ್ಟು ಈ ಭಯದಿಂದಾಗಿ ಆದಷ್ಟು ಏನು ಮಾಡ್ತಾರಪ್ಪ ಅಂದ್ರೆ ಈ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಒಂದು ಸ್ವಲ್ಪ ಅನುಕೂಲ ಇದ್ದವ್ರು. ಲೋವರ್ ಮಿಡಲ್ ಕ್ಲಾಸ್ ಕಡೆಗೆ ಸಾಲ ಆದ್ರೆ ಸಾಲ ಯಾರು ಸಿಗೋದಿಲ್ಲ ಅಂಥ ಜನ. ಯಾಕಂದ್ರೆ ಕೆಲವೊಂದು ಜನಕ್ಕೆ ಸಾಲನೂ ಸಿಗೋದಿಲ್ಲ ಈ ದೇಶದಲ್ಲೇ ಈ ರಾಜ್ಯದಲ್ಲೇ. ಯಾಕಂದರೆ ಅಷ್ಟು ಗರೀಬರು ಅಷ್ಟು ಬಡವರು ಇರ್ತಾರೆ ಅವ್ರು ಸಾಲ ಯಾರು ಕೊಡೋದಿಲ್ಲ. ಸಾಲ ಯಾರು ಸಿಗೋದಿಲ್ಲ ಹೆಚ್ಚು ಬಡವರು ಯಾರು ಇದ್ದಾರೆ ಅವರಷ್ಟ ಸರ್ಕಾರಿ ದವಾಖಾನೆಗೆ ಅನಿವಾರ್ಯ ಫಲ ಅಂತ ಹೋಗ್ತಾ ಇರ್ತಾರೆ. ಭಾಳ ಜನ ಅಲ್ಲಿ ಹೋಗೋದ್ರೆ ಭಯ ಪಡ್ತಾರೆ. ಇವತ್ತು ನೋಡಿ ಸರ್ಕಾರಿ ಶಾಲೆಗಳಿಗೆ ಕಳಿಸೋದ್ರೆ ಒಳ್ಳೆ ಅಂತಾರೆ ಯಾರಾದರೂ. ಲೋವರ್ ಮಿಡಲ್ ಕ್ಲಾಸ್ ಇದ್ದವ್ರು ಸಾಲ ಮಾಡಿದ್ರೆ ತಮ್ಮ ಮಕ್ಕಳ ಪ್ರೈವೇಟ್ ಕಲಿಸ್ತಾರನ್ನ ಸರ್ಕಾರಿ ಶಾಲೆಗಳಿಗೆ ಕಳಿಸೋದಿಲ್ಲ. ಹೀಗಾಗಿ ಸರ್ಕಾರಿ ಶಾಲೆಗಳಲ್ಲೇ ನಮ್ಮ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿ ಸಂಖ್ಯೆ ಕಡಿಮೆ ಆಗ್ತದೆ. ಹಾಗೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೇವಲ ಬಡವರು ಅತಿ ಬಡವರು ಮಾತ್ರ ನೀವೇನು ಬದುಕಿಲ್ಲ ನಮಗೆ ಬೇರೆ ಹಾದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅವರಲ್ಲಿ ಹೋಗ್ತಾ ಇರ್ತಾರೆ. ಅಂಥವ್ರಿಗಾಗಿ ಏನೋ ನಮ್ಮ ಕ್ಲಿನಿಕ್ ಹೊಸ ಕಾನ್ಸೆಪ್ಟ್ಗಳು ಸಿದ್ದರಾಮಯ್ಯರು ಆರಂಭ ಮಾಡಿದ್ದಾರೆ. ಆ ನೆಲೆಯಲ್ಲಿ ಮಾಂತೇಶ್ ಕೌಸರಿ ಅವರು ತಮ್ಮ ಬೈಲೋಗದಲ್ಲಿ ಮಾಡಿದ್ದಾರೆ. ಅದನ್ನು ಏನೋ ಸುದ್ದಿ ಬಂದಿತ್ತು, ಅದು ಹಂಚ್ಕೋಬೇಕಾಗಿತ್ತು ನಿಮ್ಮ ಜೊತೆಗೆ ನ್ಯೂಸನ್ನು. ಯಾಕಂತಂದ್ರೆ ಅದು ಒಳ್ಳೆಯ ಕಾನ್ಸೆಪ್ಟ್, ಒಳ್ಳೆಯ ವಿಷಯ. ಬಡವರಿಗೆಲ್ಲ ಮುಟ್ಲಿ. ಅವರ ಅನೇಕ ರೋಗಗಳಿದಾವೆ. ಪ್ರತಿಯೊಬ್ಬರು ರೋಗ ಇರೋದನ್ನು ಹುಟ್ಟಿದ ಮನುಷ್ಯಾಗ ರೋಗ ಬಿಟ್ಟಿದ್ದಲ್ಲ ಸಾಯೋವರೆಗೆ. ಆದರೆ ನಮ್ಮಲ್ಲಿ ಅದನ್ನು ಏನಪ್ಪ ಅಂದ್ರೆ ಆ ರೋಗಕ್ಕೆ ಔಷಧಿ ಕೊಳ್ಳುವಷ್ಟ ಅಥವಾ ಆ ರೋಗಕ್ಕೆ ಮತ್ತೇನೋ ನಮಗೆ ಒಂದು ಸಹಾಯ ಮಾಡ್ಕೊಳ್ಳೋಕೆ ಆರ್ಥಿಕ ಪರಿಸ್ಥಿತಿ ಬಹಳ ವೀಕ್ ಅಂದರೆ ಭಾಳ ಕನಿಷ್ಠ ಇರೋದರಿಂದ ದೊಡ್ಡ ರೋಗಗಳು ಬಂದರೆ ಗಪ್ಪ ಇರಲಿ ಬಿಡಪ್ಪ. ಈವನ್ ಡಯಾಬಿಟಿಸ್ ಬಂದ ಸಹಿತ ಗುಳಿಗೆ ಕೊಳ್ಳಾರದ ಸ್ಥಿತಿಯೊಳಗೆ ಇದ್ದಂಥ ಅನೇಕ ಜನ ಇದ್ದಾರೆ. ಹೀಗಿದ್ದಾಗ ಇದು ನಮ್ಮ ಕ್ಲಿನಿಕ್ ಅನ್ನುವಂಥದ್ದು ಒಳ್ಳೆಯ ಪ್ರಾಮಾಣಿಕವಾಗಿ ನೀಡಲಿ ಮತ್ತು ಜೊತೆಗೆ ಹೋಗಿ ಮುಟ್ಲಿ. ಅದ್ರ ಉದ್ದೇಶ ಆ ಪ್ರಕಾರ ನೀಡಲಿ. ಮತ್ತು ಸ್ವಚ್ಛತೆ ಮೊದಲ ಈ ಒಂದು ನಮ್ಮ ಆಸ್ಪತ್ರೆಗಳಲ್ಲಿ ಅದು ಭಾಳ ಮುಖ್ಯದ. ಯಾಕಂದರೆ ಇವತ್ತು ನಾ ಹೇಳಿದ ಈಗಾಗಲೇ ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ, ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ, ಗ್ರಾಮ ಮಟ್ಟದ ಆಸ್ಪತ್ರೆಗಳಲ್ಲಿ ನಾವು ಎಲ್ಲ ನೋಡ್ತಾ ಇದ್ದೀವಿ. ವೈದ್ಯರು ಇರೋದಿಲ್ಲ. ಇವಾಗ ಇದ್ರೂ ಸಹಿತ ಒಂದು 2-3 ತಾಸು 4 ತಾಸು ಬಂದು ಹೋಗಿಬಿಡ್ತಾರೆ. ಆ ನಂತರ ಯಾಕೆ ಪ್ರೈವೇಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೋ ಅವ್ರನ್ನ ಕೇಳಿಕ್ಕೆ ಹೋದ್ರೆ ನಾವು ರಾಜೀನಾಮೆ ಕೊಡ್ತೀವಿ ನೋಡಪ್ಪ ಅಂತ ಹೇಳ್ತಾರೆ. ಇಂಥ ಪ್ರಸಂಗ ಯಾಕೆ ಡಾಕ್ಟರ್ಸೇ ಇಲ್ಲ. ಮತ್ತು ಇವತ್ತು ನಾ MBBS ಕಲಿತೀನಿ